ಗಾಯ್ಸ್, ನಮಸ್ಕಾರ ಎವ್ರಿವನ್, ನಾನು ಕೃತಿಕಾ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಫೈನಲಿ ಐ ಆಮ್ ಇನ್ ಸೆಕೆಂಡ್ ಸೆಮಿಸ್ಟರ್. ಸೊ ಫಸ್ಟ್ ಸೆಮಿಸ್ಟರ್ ಎಲ್ಲ ಮುಗೀತು. ಸೊ ರಿಸಲ್ಟ್ ಸಹ ಬಂತು. ಸೊ ಐ ಗಾಟ್ 9.1 CGPA. ನಾಟ್ ಬ್ಯಾಡ್, ರೈಟ್? ಸೊ ಈ ಸೆಕೆಂಡ್ ಸೆಮಿಸ್ಟರಲ್ಲಿ ನಮಗೆ ಫಿಸಿಕ್ಸ್ ಸೈಕಲ್ ಇರುತ್ತೆ. ಸೊ ಫಿಸಿಕ್ಸ್ ಸೈಕಲ್ ನಥಿಂಗ್ ಬಟ್ 4 ಸಬ್ಜೆಕ್ಟ್ಸ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಲ್ಯಾಬ್ಸ್ ಇರುತ್ತೆ. So the subjects are like engineering physics, basic electronics engineering, basic civil engineering, advanced mathematics, CAD, skill are the labs. Second sem start agi ಒಂದು ವಾರ ಆಗ್ತಾ ಬಂತು. So I'm having a lot of fun. Teachers ವಿಚಾರಕ್ಕೆ ಬಂದರೆ every teachers are like awesome, civil ಬಿಟ್ಟು. ಸೊ ನಾನು ಈ ವ್ಲಾಗ್ನ ನೆನ್ನೆನೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಸೊ ನಾನು ಆ ವ್ಲಾಗ್ನ ಅರ್ಧಕ್ಕೆ ಎಂಡ್ ಮಾಡಬೇಕಾಗಿ ಬಂತು. ಬಟ್ ಸೊ ಇವತ್ತು ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ಕ್ಲಾಸು 10 o'clock ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಇಲ್ಲಿ ಫ್ರೈಡೇ ಸ್ನ್ಯಾಕ್ಸ್ ಟೈಮ್ಗೆ ಬಿಸ್ಕೆಟ್ಸ್ ಕೊಡ್ತಾರೆ. ಸೊ ನಾನು ಆ ಬಿಸ್ಕೆಟ್ಸ್ನೆಲ್ಲ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬಿಕಾಸ್ ಊಟ ತಿಂದೇ ಇರೋ ಟೈಮಲ್ಲಿ ಅದನ್ನು ತಿಂದ್ಕೊಂಡು ನನ್ನ ಟೈಮನ್ನ ಫಿಲ್ ಮಾಡ್ಕೊಳ್ಳೋಣ ಅಂತ. 10 ಗಂಟೆಗೆ ಕ್ಲಾಸ್ ಇತ್ತು ಆ್ಯಂಡ್ ಐ ಮಿಸ್ ಮೈ ಬ್ರೇಕ್ಫಾಸ್ಟ್. ಸೊ 1 hour ಮುಂಚೆನೇ ಲೈಬ್ರರಿಗೆ ಹೋಗಿ ಅಲ್ಲಿ AWS ಕಲಿತಾ ಬಿಸ್ಕೆಟ್ಸ್ ತಿನ್ಕೊಂಡಿದ್ದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವೆಂಟ್ ಟು ಮೈ ಸ್ಕಿಲ್ ಲ್ಯಾಬ್ ಆ್ಯಂಡ್ ಊರಿಗೆ ಮುಂಚೆನೇ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಮುಗಿಸಿ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಆಟ ಆಡ್ತಾಯಿದ್ರಿ. ಐ ಮೀನ್ ವಿ ಆರ್ ನೋಟಿಂಗ್ ಡೌನ್ ದ ಚೇಂಜಸ್ ವಿಲ್ ಹ್ಯಾಪನ್ ಇನ್ ದಟ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ವಿ ಆರ್ ಸೀಯಿಂಗ್ ದಟ್ ಇನ್ಸ್ಟ್ರೂಮೆಂಟ್ಸ್ ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಇನ್ಸ್ಟ್ರೂಮೆಂಟ್ಸ್ನ ನೋಡ್ತಾ ಇರೋದು. ಸೊ ಅದ್ರ ಜೊತೆಗೆ ಫ್ಯಾಮಿಲಿಯರ್ ಆಗೋಣ ಅಂತ ವಿ ಆರ್ ಪ್ಲೇಯಿಂಗ್ ವಿತ್ ದ್ಯಾಟ್. ಸೊ ಇಟ್ ವಾಸ್ ವೆರಿ ಫನ್. ಆಫ್ಟರ್ ದ್ಯಾಟ್ ಲಂಚ್ ತಿನ್ನೋಕ್ಕೆ ಹಾಸ್ಟೆಲ್ಗೆ ಹೋದ್ವಿ. ಹಾಸ್ಟೆಲಲ್ಲಿ ಫುಡ್ ಸಕ್ಕತ್ತಾಗಿತ್ತು ಅವತ್ತು. ಪನ್ನೀರ್ ಆ್ಯಂಡ್ ಚಪಾತಿ ಆ್ಯಂಡ್ ನನ್ನ ಫೇವ್ರೆಟ್ ಮೊಸಪ್ಪು ಸಾರು ಮತ್ತು ಅನ್ನ. ಹೊಟ್ಟೆ ತುಂಬ ಊಟ ತಿಂದು ಕಣ್ಣು ತುಂಬ ನಿದ್ದೆ ಬರ್ತಾಯಿತ್ತು. 5:15 ತನಕ ಕ್ಲಾಸ್ ಇತ್ತು. ಬೇರೆ ನಿದ್ದೆ ಇನ್ನೇನು ಬರ್ತಿತ್ತು, ಬಟ್ ತಡ್ಕೊಂಡು ಕ್ಲಾಸ್ ಕೇಳಿದ್ದೀನಿ. ಆ್ಯಂಡ್ ದೆನ್ ಟುಡೇ 1:15 5:15ವರೆಗೂ ಇದೆ. ಈ ಬಿಸಿಲಲ್ಲಿ ನಾವು ಕಬಾಬ್ ಆಗೋಗ್ಬಿಡ್ತೀವಿ ಪಕ್ಕ. ಸೊ ಫಸ್ಟ್ ಪೀರಿಯಡ್ ಫಿಸಿಕ್ಸ್ ಲ್ಯಾಬ್ ಇತ್ತು. ಎಲ್ಲರೂ ರೆಕಾರ್ಡ್ ಸಬ್ಮಿಟ್ ಮಾಡಿ ಆ್ಯಂಡ್ ದೆನ್ ವಿ ಆರ್ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್. ಲ್ಯಾಬ್ ಬೇಗ ಮುಗ್ದಿದ್ರಿಂದ ಕ್ಲಾಸಿಗಿನ್ನ ಟೈಮ್ ಇತ್ತು. ಸೊ ಇಷ್ಟು ಬೇಗ ಕ್ಲಾಸ್ ಯಾರು ಹೋಗ್ತಾರೆ ಅಂತ ಹೊರಗಡೆ ಹಲ್ಟೆ ಹೊಡಿಯೋಕ್ಕೆ ಬಂದ್ವಿ. ಮ್ಯಾಕ್ಸ್ ಹೋಮ್ವರ್ಕ್ ಬರ್ತಿಲ್ಲ, ಈಗ ಬರೀತಿದ್ದಾಳೆ. ನಮ್ಗೆ ಮ್ಯಾಥ್ಸ್ ನೋಟ್ಸ್ ಬರ್ದಿಲ್ಲ. ಹೋಮ್ವರ್ಕ್ ಮಾಡಿದ್ಯಾ? ಏನು ಗಲೀಜು ಮಾಡಿದ್ಯಾ ಗಂಗಾ? ಇಲ್ಲಿ ಮೇಲಿಂದ ಬಿದ್ದೈತೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ, ದೋಸೆ, ಇಡ್ಲಿ, ನಿಂಗೆ ಹೆಲ್ಪ್ ಮಾಡ್ತಿಲ್ಲ ಹೇಳಿದ್ದೀನಿ. ಫೈನಲಿ ಬ್ಯಾಕ್ ಟು ಹಾಸ್ಟೆಲ್. 5-15 ಗಂಟೆ ಎಲ್ಲ ಲೆಕ್ಚರ್ಸ್ನೂ ತಡ್ಕೊಂಡು ಕೂತ್ಕೊಂಡು ಈಗ ನಾನು ಹಾಸ್ಟೆಲ್ಗೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಫುಲ್ ಹೆವಿ ಟ್ಯಾನ್ ಆಗಿದ್ದೀನಿ. ಸೊ ಲೆಟ್ಸ್ ಡಿಟ್ಯಾನ್ ಮೈ ಫೇಸ್. ಫಸ್ಟ್ ಸೆಮಿಸ್ಟರ್ ರಜಕ್ಕೆ ಮನೆಗೆ ಹೋಗಿದ್ದಾಗ ನಮ್ಮಮ್ಮ ನನ್ನ ಫೇಸ್ ಟ್ಯಾನ್ ಆಗಿದ್ದನ್ನ ನೋಡಿ ಯಾವುದೋ ಫೇಸ್ ಪ್ಯಾಕ್ ಪೌಡರ್ನ ನನಗೆ ಕೊಟ್ಟಿತ್ತು. ಐ ಡೋಂಟ್ ನೋ ವಾಟ್ ಈಸ್ ಇನ್ ಇಟ್, ಬಟ್ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಆ ಫೇಸ್ ಪ್ಯಾಕ್ ಪೌಡರ್ ಜೊತೆಗೆ ರೋಸ್ ವಾಟರ್ನ ಹಾಕ್ಕೊಂಡು ವಿ ಹ್ಯಾವ್ ಟು ಅಪ್ಲೈ ಇಟ್ ಆನ್ ಅವರ್ ಫೇಸ್. ಸೊ ಆ್ಯಂಡ್ ವೇಟ್ ಫಾರ್ 30 minutes ಆ್ಯಂಡ್ ವಾಶ್ ಇಟ್ ಔಟ್. ಒಂದು ರೌಂಡ್ ರಿವಿಷನ್ ಮಾಡಿಕೊಂಡು ಆ್ಯಂಡ್ ವೀಡಿಯೋಸ್ ಏನಾದರೂ ಎಡಿಟಿಂಗ್ ಏನಾದರೂ ಇದ್ದರೆ ಎಡಿಟ್ ಮಾಡಿಕೊಂಡು ಸ್ಲೀಪ್. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸೊ ನನ್ನ ಡೇ ಹಿಂಗೆ ಬೋರಿಂಗ್ ಆಗಿ ಹೋಗುತ್ತೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.